ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ನನ್ನ ಕಾರ್ಯಕ್ರಮದಲ್ಲಿ ದಸರಾ ಅಂದ ತಕ್ಷಣ ಎಲ್ಲ ಕಡೆ ಸಂಭ್ರಮ ಮನೆ ಮಾಡಿರುತ್ತೆ. ಸಾಂಸ್ಕೃತಿಕ ನಗರಿಯಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಾ ಇರುತ್ತೆ. ನಾವೆಲ್ಲರೂ ಪ್ರತಿ ವರ್ಷ ಕಾಯೋದು ಜಂಬೂ ಸವಾರಿಗೆ. ಆ ಜಂಬೂ ಸವಾರಿ ಬರುವ ತನಕ ನಮ್ಮನ್ನೆಲ್ಲ ರಂಜಿಸೋದು ನಮ್ಮ ಕಲಾವಿದರು. ಹೇಗೆ ಅಂತ ಅಂದರೆ ತಮ್ಮ ತಮ್ಮ ಜಿಲ್ಲೆ, ತಮ್ಮ ತಮ್ಮ ರಾಜ್ಯದ ಒಂದು ಪ್ರತಿಬಿಂಬವಾಗಿ ಒಂದಷ್ಟು ಕಲೆಯ ರೂಪದಲ್ಲಿ ಟ್ಯಾಬ್ಲೋಗಳನ್ನು ರೆಡಿ ಮಾಡ್ತಾರೆ. ಅಂಥ ಟ್ಯಾಬ್ಲೋ ರೆಡಿ ಮಾಡೋ ಕಡೆ ನಾನು ಹೋಗಿದ್ದೀನಿ. ಸೊ ಈ ಒಂದು ಜಾಗದಲ್ಲಿ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಒಂದು ಸುಂದರವಾಗಿರುವಂತಹ ಪ್ರಶಾಂತವಾಗಿ ಕೂತಿರುವಂತಹ ಶಿವನ ಮೂರ್ತಿಯನ್ನು. ಸೊ ಈ ಒಂದು ಮೂರ್ತಿಯನ್ನು ತಯಾರು ಮಾಡ್ತಾ ಇರುವಂಥ ಒಂದಷ್ಟು ಕಲಾವಿದರು ನನ್ನ ಒಟ್ಟಿಗಿದ್ದಾರೆ. ಸೊ ಹಾಗಿದ್ರೆ ಬನ್ನಿ, ಅವರ ಈ ಕಲೆಯ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳೋಣ. ಹೇಗೆ ಕೆಲಸ ಮಾಡ್ತಾರೆ, ಹೇಗೆ ಈ ಒಂದು ದಸರಾವನ್ನು ಸಂಭ್ರಮಿಸ್ತಾರೆ ಅವರು ಕೇಳೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅಮೃತ್ ಸಿಂಗ್ ಅಂತ. ಸರ್, ನೀವು ಎಷ್ಟು ವರ್ಷದಿಂದ ಈ ಒಂದು ಸ್ಕಲ್ಪ್ಚರ್ ಅಲ್ಲಿ ಇದ್ದೀರಾ? ಸರ್, ನನಗೆ ಮೇಡಮ್ ಈ ವರ್ಷಕ್ಕೆ 20 ವರ್ಷ ಕಂಪ್ಲೀಟ್ ಆಯ್ತು. ನಾವು ಈ ಫೀಲ್ಡಿಗೆ ಬಂದು ಇಲ್ಲಿ ದಸರಾ ಕೆಲಸದಲ್ಲಿ ಮುಖ್ಯವಾಗಿ ಮಣ್ಣಿನ ಕಲಾಕೃತಿ ಮಾಡ್ತಿದ್ದೀವಿ. ಫೈಬರಿಗೆ ಕನ್ವರ್ಟ್ ಮಾಡ್ತೀವಿ. ಅರಮನೆ ಮುಂದೆ ಟ್ಯಾಬ್ಲೋ ಅಂತ ಮಾಡ್ತೀವಲ್ವಾ, ಅದಕ್ಕೆ ಮತ್ತೆ ಮುಂದಕ್ಕೂ ಉಳಿಬೇಕು ವಿಗ್ರಹಗಳು ಅಂತ ಹೇಳ್ಬಿಟ್ಟು ಫೈಬರಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. 7 ಅಡಿ ಶಿವನ ಕೂತಿರೋ ಭಂಗಿಲಿ ಧ್ಯಾನ ಕೂತಿರೋ ಭಂಗಿಯನ್ನು ಮಾಡ್ತಾ ಇದ್ದೀವಿ. 7 ಅಡಿ ಅಂತ ಹೇಳಿದ್ರಿ. ಸೊ ಇದು ಹೇಗೆ ಫಸ್ಟ್ ರೂಪುಗೊಳ್ಳೋದು ಹೇಗೆ ಸರ್ ಹೇಳಿ? ಬೇಸಿಕ್ ನಮಗೆ ಮೇನ್ ಬಂದು ಡ್ರಾಯಿಂಗ್. ಈ ಮಕ್ಕಳೆಲ್ಲ ಡ್ರಾಯಿಂಗ್ ಮಾಡ್ತಾರಲ್ಲ, ನಾವು ಹಂಗೆ ಮಾಡಿ ಮಾಡಿ ಕಲ್ತಿದ್ದು. ಅದು ನಾವು ಟಿವಿಲೆಲ್ಲ ನೋಡ್ತಿದ್ವಿ ದಸರಾ ಟ್ಯಾಬ್ಲೋಗಳು ಹೆಂಗ್ ಮಾಡ್ತಾರೆ ಅಂತ. ಬಟ್ ನಮಗೆ ಇಲ್ಲಿ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. 2012ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ ಕೆಲಸ ತುಂಬಾ ಖುಷಿ ಕೊಟ್ಟಿದೆ. ಇದೇ ಫೀಲ್ಡ್ ಅಲ್ಲಿಂದ ಇರೋದ್ರಿಂದ ನಮ್ಮ ದಿನ ವೆರೈಟಿ ಕೆಲಸಗಳಿರುತ್ತೆ. ಆಮೇಲೆ ಇದನ್ನ ಕೇಳಿದ್ರಲ್ಲ, ಇದಕ್ಕೆ ಸ್ಕೇಲಿಂಗ್ ಅಂತ ಇರುತ್ತೆ. ಮುಖದ ಭಾಗಕ್ಕೆ ಎಷ್ಟು ಬರಬೇಕು ಅದೆಲ್ಲ ಇರುತ್ತೆ. ಅಲ್ಲಿ ಎಕ್ಸ್ಪ್ರೆಷನ್ಗಳು ಕೊಡ್ಬೇಕು. ಧ್ಯಾನ ಕೂತಿರೋದು ಹಂಗೆ, ಸ್ಮೈಲ್ ಇರೋದು ಹಂಗೆ, ಭಕ್ತಿ ಭಾವ ತುಂಬಿ ಬರೋ ತರ ಅಷ್ಟು ಕೆಲಸಗಳು ಮಾಡ್ಲೇಬೇಕು. ತುಂಬಾ ಪ್ರಸನ್ನವಾಗಿ ಕೂತಿದೆ ಶಿವ ಅನ್ನೋದು ಕಾಣಿಸ್ತಾ ಇದೆ. ತುಂಬಾ ಕೆಲಸ ಇದೆ. ಇನ್ನು ರಫ್ ವರ್ಕ್ ಆಗಿದೆ. ಇನ್ನು ಬಾಳೆ ಈ ಕಡೆ ಜಪಮಣಿ ಧ್ಯಾನ ಮುದ್ರಲ್ಲಿ ಕೂತಿರ್ತಾರ. ಅದನ್ನ ಮಾಡ್ತಾ ಇದೀವಿ. ಇನ್ನು 50% ಆಗಿದೆ. ಇನ್ನ ಕೆಲಸ ಮಾಡಿದೆ. ಸರ್, ಎಲ್ಲ ಯೂಶುವಲ್ ಆಗಿ ನಂಗೊಂದು ಕುತೂಹಲ ಏನು ಅಂತಂದ್ರೆ, ಈ ವರ್ಕ್ ಕಲ್ಚರ್ ಅಂದ್ರೆ ಮಾರ್ನಿಂಗ್ 9 to 5 ಅನ್ನೋ ತರ ಆದ್ರೆ ಇಷ್ಟು ಕೆಲಸ ಅಂತೆ. ಬಟ್ ಇದಕ್ಕೆ ಟೈಮಿಂಗ್ಸ್ ಅನ್ನೋದೇ ಇರಲ್ಲ. ನೀವು ಯಾವಾಗ ಹೆಂಗಿರುತ್ತೆ ವರ್ಕ್ ಕಲ್ಚರ್? ಆಕ್ಚುಲಿ 24 ಅವರ್ ನಾವು ವರ್ಕ್ ಕೆಲಸ ಇದೆ ಅಂದ್ರೆ ಮುಗಿಸೋ ತನಕ ಕೆಲಸ, ಆಮೇಲೆ ರೆಸ್ಟ್ ಮಾಡೋದಿದ್ದೆ. ಅಂದ್ರೆ ನಮಗೆ ಕಾರಣ ಜಗತ್ತೇ ಬೇರೆ. ನಾ ಡ್ಯೂಟಿಗೆ ಹೋದೆ, ಮುಗಿಸ್ದೆ, ಮನೆಗೆ ಬಂದೆ, ಹಂಗಿಲ್ಲ ಅನ್ನಂಗಿಲ್ಲ. ಅಲ್ಲಿ ಮನೇಲಿ ಕೂತ್ರೆ ಅಲ್ಲೂ ಏನೋ ಶೇಪ್ ಮಾಡ್ತಾ ಇರ್ತಾರೆ. ಇನ್ನು ಕ್ರಿಯೇಟ್ ಅಂದ್ರೆ ಎಂಡ್ ಇಲ್ಲ ಮೇಡಮ್. ಕ್ರಿಯೇಟ್ ಮಾಡಿದ್ರೆ ಮತ್ತೊಂದು ಚೇಂಜ್ ಮಾಡ್ತೀವಿ. ಎಂಡ್ ಇಲ್ಲ. ಸೊ ಇನ್ನೊಂಚೂರು ಅಪ್ಗ್ರೇಡ್ ಮಾಡ್ಬೇಕಂತ ಅನಿಸ್ತಾನೆ ಇರುತ್ತೆ ನಮಗೆ. ಇವತ್ತಿನ ತನಕ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಟೈಮಿಗೆ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಡ್ತೇವೆ ಬಿಟ್ರೆ ನಿರಂತರ ಕಲಿಕೆ ಇವೆಲ್ಲ. ಸೊ ಇದು ಬರೀ ಮಣ್ಣಲ್ಲ, ಒಳಗಡೆ ಫೈಬರ್ ಇದೆ. ಒಳಗಡೆ ಸ್ಟೀಲ್ ವೆಲ್ಡ್ ಮಾಡಿಸಿರ್ತೀವಿ. ಅಂದ್ರೆ ಸ್ಟ್ರಕ್ಚರ್ ಮಣ್ಣು ನಿಲ್ಬೇಕಲ್ವಾ, ಆಕಾರಕ್ಕೆ ತಕ್ಕಂಗೆ ಹುಲ್ಲೆಲ್ಲ ಕಟ್ಟಿಕೊಂಡು ಸಪೋರ್ಟಿವ್ ಆಗಿ ಚೆನ್ನಾಗಿ ಪ್ರಿಪೇರ್ ಆಗಿ ರೆಡಿ ಆಗಿರೋ ಮಣ್ಣು ಬಹಳ ನಮ್ಗೆ ಮುಖ್ಯ. ಎಲ್ಲಿ ಸಿಗುತ್ತೆ ಸರ್ ಇಷ್ಟು ಒಳ್ಳೆ ಮಣ್ಣುಗಳೆಲ್ಲ? ಬೆಂಗಳೂರಲ್ಲಿ ಚೆನ್ನಾಗಿ ಸಿಗುತ್ತೆ. ಲೋಕಲ್ ಅಲ್ಲೆಲ್ಲ ಗಣಪತಿ ಮಾಡೋ ಮಣ್ಣು ಸಿಗುತ್ತೆ. ಬಟ್ ನಮಗೆ ಈ ಸ್ಕೇಲ್ ಅಲ್ಲಿ ಕ್ರಾಕ್ಗಳು ಜಾಸ್ತಿ ಬರಬಾರ್ದು ಅಂತ ಆದಷ್ಟು ಮಣ್ಣು ಒಣಗೋದ್ರೊಳಗಡೆನೆ ಬೇಗ ಮಾಡ್ಕೊಂಡು ಬಿಟ್ಕೊಡ್ಬೇಕು ಕೆಲಸಗಳು. ತುಂಬಾ ಕಡಿಮೆ ಟೈಮ್. ಈ ಸ್ಕೇಲ್ಗಳು ಕೆಲಸ ಮಾಡ್ಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿ ಬರುತ್ತೆ. ಅಂದ್ರೆ ಚಿಕ್ಕದಾದ್ರೆ ಬೇಗ ಮುಗಿದ್ಬಿಡುತ್ತೆ. ಮೆಜರ್ಮೆಂಟ್ ಎಲ್ಲ ಬೇರೆನೇ ಇರುತ್ತೆ. ಸರ್, ನೀವು ಎಲ್ಲಿ ಬೇಸಿಕಲಿ ಎಲ್ಲಿ ಅವರು ಸರ್? ನಂದು ಬೇಸಿಕಲಿ ನಾನು ಚಿಕ್ಕಮಂಗ್ಳೂರು. ಓದ್ ಬೆಳೆದಿದ್ದೆಲ್ಲ ಅಲ್ಲೇನೆ. ಸ್ಕಲ್ಪ್ಚರ್ ಓದ್ಬೇಕಾದ್ರೆ ಚಿಕ್ಕಮಂಗ್ಳೂರಲ್ಲಿ 2 ವರ್ಷ ಫೌಂಡೇಶನ್ ಅಂತ ಕೋರ್ಸ್ ಮಾಡ್ಕೊಂಡು ದಾವಣಗೆರೆ ಸ್ವಲ್ಪ ಕಲಾ ಅಭ್ಯಾಸ ಮಾಡ್ಬೇಕಂದ್ರೆ ಬಹಳ ಇಂಟ್ರೆಸ್ಟ್ ಇತ್ತು. ಅಲ್ಲಿ 2 ವರ್ಷ ಮಾಡ್ಕೊಂಡು ಮಾಸ್ಟರ್ಸ್ ಮುಗಿಸ್ಕೊಂಡು ಈಗ ಕಂಟಿನ್ಯೂ ಇದೇ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಕೆಲಸ ಮುಚ್ಚಿ ನಾವು ಕಾಯ್ತಾ ಇದೀವಿ ಸರ್. ನಿಮಗೋಸ್ಕರನೇ ಮಾಡ್ತಿದೀವಿ, ಎಲ್ರಿಗೋಸ್ಕರನೇ ಮಾಡ್ತಾ ಇದೀವಿ. ಜನಗಳು ನೋಡಿ ರಿಯಾಕ್ಷನ್ ಒಂದು ಕೊಡ್ತಾರಲ್ವಾ, ನಮ್ಮ ಕೆಲಸ ಸಾರ್ಥಕ. ಚೆನ್ನಾಗಿದೆ ಅಂದ್ರೆ ಸಾಕು ನಮಗಷ್ಟೇ ಅಂತ. ನಿಜವಾಗ್ಲೂ ಕಲಾವಿದ್ರ ಮನ್ಸು ನಿಜವಾಗ್ಲೂ ಇದಕ್ಕೆ ಹೇಳೋದು. ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲರೂ ಖುಷಿ ಪಟ್ಟು ಚಪ್ಪಾಳೆ ಹೊಡೆದು ವಿಷಲ್ ಹೊಡೆದ್ರೆ ಸಾರ್ಥಕತೆ. ಸೊ ಮೈಸೂರು ದಸರಾದಲ್ಲಿ ನೀವು ಸಾಕಷ್ಟು ಎಕ್ಸಿಬಿಷನ್ಸ್ ಗಳಲ್ಲೆಲ್ಲ ಹೋಗ್ತಾ ಇರ್ತೀರಾ, ಈ ತರ ವರ್ಕ್ ಮಾಡ್ತಾ ಇದ್ರೆ ಮೈಸೂರು ದಸರಾ ಎಷ್ಟು ಸ್ಪೆಷಲ್? ನಮಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಮೈಸೂರು ಅಂದ್ರೆ ಎಲ್ರಿಗೂ ಗೊತ್ತಿದೆ. ನಾವೇನು ಹೇಳೋದೇ ಬೇಡ. ಅಷ್ಟೊಂದು ವಿಷಯಗಳು
ತುಂಬಾ ಇದೆ, ತುಂಬಾ ಜನ ಹೇಳ್ಬಿಟ್ಟಿದ್ದಾರೆ. ಈಗ ಅಷ್ಟೆಲ್ಲ ಹೇಳೋದ್ ಬೇಡ. ನಮ್ ಕೆಲ್ಸಗಳು ನೋಡಿ ಅಂದ್ರೆ ಎಲ್ಲಾ ತರನು ಹೊಗಳ್ತಾರ. ಟ್ಯಾಬ್ಲೋ ಇದು ನಮಗೆ ಹಬ್ಬ. ಓಕೆ, ಈ ಹಬ್ಬಕ್ಕೆ ನಾವು ಬಂದಿದ್ದೀವಿ, ನಮ್ಮೂರ್ ಕೆಲಸ ನಾವು ಮಾಡ್ತಿದೀವಿ ಅಂತ ನಾವು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಸರಾದಲ್ಲಿ ಟ್ಯಾಬ್ಯುಲಾಗಳು ಬಂದ ತಕ್ಷಣ ನಾವು ವಾವ್ ಎಷ್ಟು ಚೆನ್ನಾಗಿದೆ ಅಂತ ಶಿಳ್ಳೆ ಚಪ್ಪಾಳೆ ಹೊಡಿತೀವಲ್ವ. ಆ ಒಂದು ಸ್ತಬ್ಧ ಚಿತ್ರಗಳ ಹಿಂದೆ ಇಂತಹ ಸಾಕಷ್ಟು ಕಲಾವಿದರ ಕಲ್ಪನೆಗಳಿರುತ್ತೆ. ಆ ಕಲ್ಪನೆಗಳು ಕಲೆಯಾಗಿ ನಮ್ಮ ಮುಂದೆ ಬರುತ್ತೆ. ಅದು ದಸರಾ ಮಹೋತ್ಸವದಲ್ಲಿ ಟ್ಯಾಬ್ಯುಲಾಗಳ ಮೂಲಕ ಅಂದರೆ ಸ್ತಬ್ಧ ಚಿತ್ರಗಳ ಮೂಲಕ ನಮ್ಮನ್ನೆಲ್ಲ ರಂಜಿಸುತ್ತೆ. ಇಂತಹ ಸಾಕಷ್ಟು ಕಲಾವಿದರು ನಮ್ಮ ಸುತ್ತಮುತ್ತಲಿದ್ದಾರೆ. ಸೊ ಅವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ನಿಮ್ಮ ಕಲೆಗೆ ಅಂತ ಹೇಳ್ತಾ ಮತ್ತಷ್ಟು ಕಲಾವಿದರನ್ನ ಮಾತಾಡ್ಸೋಣ ಬನ್ನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತಷ್ಟು ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.